ಹಂಗಾಗಿ ನಮ್ಮೆಲ್ಲರಿಗೂ ಕೂಡ ಒಂದು ಕಡೆ ಅವರೇನು ಬೆಳಿಗ್ಗೆದ್ದರೆ ಸಾಕು ಸರ್ಕಾರ ಅನ್ನೋಂಥದ್ದು ಇವತ್ತು ಎಲ್ಲ ಆಸ್ತಿಗಳು ಮಠಮಾನ್ಯ ಆಸ್ತಿಗಳು 2ನೇ ಶತಮಾನದಲ್ಲಿದ್ದಂಥ ಆಸ್ತಿಗಳು 5ನೇ ಶತಮಾನದಲ್ಲಿದ್ದಂಥ ಆಸ್ತಿಗಳು 12ನೇ ಶತಮಾನದಲ್ಲಿದ್ದಂಥ ಆಸ್ತಿಗಳು ಎಲ್ಲ ಆಸ್ತಿಗಳನ್ನು ವಕ್ಫ್ ಹೆಸರು ಮೇಲೆ ನೋಂದಣಿ ಮಾಡ್ತಾಯಿದ್ದೆ. ಇವತ್ತು ಕೇವಲ ನಾನು ಕೇಳ್ತಾ ಇದ್ದೀನಿ, ಸಂವಿಧಾನಬದ್ಧವಾದಂಥ ಸರ್ಕಾರ ಆದಂಥ ಟೈಮಲ್ಲಿ ಇವತ್ತು ಚುನಾಯಿತಬದ್ಧವಾದಂಥ ಸರ್ಕಾರ ಆದಂಥ ಟೈಮಲ್ಲಿ ಇವತ್ತು ವಕ್ಫ್ ಹೆಸರು ಮೇಲೆ ಇವತ್ತು ಬೆಳಗ್ಗೆದ್ದರೆ ಸಾಕು ರೈತರು ಇದರ ಹೆಸರು ಮೇಲಿದ್ದಂಥ ಆಸ್ತಿಯನ್ನು ಮಠಮಾನ್ಯಗಳ ಹೆಸರು ಮೇಲಿದ್ದಂಥ ಆಸ್ತಿಯನ್ನು ಇವತ್ತು ನೋಂದಣಿ ಮಾಡುತ್ತಂಥ ಕೆಲಸ ಇವತ್ತು ಆ ಮಂತ್ರಿಗಳಾದಂಥ ತುಘಲಕ್ ಮಂತ್ರಿ ಆದಂಥ ಜಮೀರ್ ಅಹಮದ್ ಅವರು ಮಾಡ್ತಾಯಿದ್ದಾರೆ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾವು ಯಾವತ್ತೂ ಕೂಡ ರಜಾಕರ್ ಕಾಲದಲ್ಲಿ ಕೂಡ ನಾವು ನೋಡಿದ್ದೀವಿ, ನಿಜಾಮ್ರ ಕಾಲದಲ್ಲಿ ಕೂಡ ನಾವು ನೋಡಿದ್ವಿ, ಇವತ್ತು ತುಘಲಕ್ ಕಾಲದಲ್ಲಿ ಕೂಡ ನೋಡಿದ್ವಿ. ಈ ರೀತಿ ಯಾರು ಕೂಡ ನಡ್ಕೊಂಡಿಲ್ಲ. ಇವತ್ತು ನಮ್ಮ ಪರಿಸ್ಥಿತಿ ಏನಾಗ್ತದೆ, ಬೆಳಗ್ಗೆ ಎದ್ದರೆ ಸಾಕು ಒಂದು ಕಡೆ ಇವತ್ತು ಯಾರು ಇದನ್ನು ಕೈವಾಡ ಇದೆ, ಮುಖ್ಯಮಂತ್ರಿಗಳ ಕೈವಾಡ ಇದನ್ನು ಸ್ಪಷ್ಟವಾಗಿ ಹೇಳಿ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಉಪಮುಖ್ಯಮಂತ್ರಿಗಳು ಸೇರಿ ನಾವೆಲ್ಲೋ ಒಂದು ಕಡೆ ಒಂದು ಕೋಮಿನವ್ರನ್ನ ಓಲೈಕೆ ಮಾಡಬೇಕು ಅನ್ನೋಂಥ ಕಾರಣದಿಂದ ರಾಜಕಾರಣ ಮಾಡ್ತಾಯಿದ್ದು ಸ್ಪಷ್ಟತೆಯನ್ನು ಕೊಡಲಿ. ಯಾಕಂದರೆ ನಾನೇನು ಹೇಳ್ತಾ ಇದ್ದೀನಿ, ಇವತ್ತು ನೀವು ಎಲ್ಲೋ ಒಂದು ಕಡೆ ಯಾರು ಕೂಡ ಇವತ್ತು ನೀವು ಓಲೈಕೆ ಮಾಡೋದಂದರೆ ಭಾಳ ಬೇರೆ ಬೇರೆ ಮಾರ್ಗಗಳಿದ್ದಾವೆ, ಇಲ್ಲ ಅನ್ನೋಕ್ಕೆ ಹೋಗಲ್ಲ. ಆದರೆ ಪರಿಸ್ಥಿತಿ ಏನಾಗ್ತಾಯಿದ್ದಾರೆ, ದಿನನಿತ್ಯ ಜನರಿಗೆ ಒಂದು ರೀತಿ ಭಯ ಪ್ರಾರಂಭ ಆಗ್ತಾಯಿದೆ. ಅದಕ್ಕೆ ಸ್ಪಷ್ಟತೆ ಕೊಡಬೇಕು. ಮೂಲ ಡಿಮ್ಯಾಂಡ್ ಏನಂದ್ರಿಗಿನ ಯಾರು ವಕ್ಫ್ ಹೆಸರು ಮೇಲೆ ಏನು ನೋಂದಣಿ ಆಗಿದ್ದಾರೋ ಕೇವಲ ಮುಖ್ಯಮಂತ್ರಿಗಳು ಕೇವಲ ಅವ್ರೇನು ಹೇಳಿಕೆ ಕೊಡ್ತಾ ಇದ್ದಾರಾ, ಸುಮ್ಮನೆ ಅಂದರೆ ನಾನು ಇದನ್ನು ನೋಂದಣಿ ಆಗಬಾರ್ದು ಅನ್ನೋಂಥ ಹೇಳಿಕೆಯನ್ನು ಆಲ್ರೆಡಿ ಆದೇಶವನ್ನು ಕೂಡ ಕೊಟ್ಟಿದ್ದೀನಿ ಅಂತೇಳಿ ಒಂದು ಕಡೆ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇದ್ದಾರೆ? ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಒಂದು ಕಡೆ ಏನು ಹೇಳ್ತಿದ್ದಾರೆ, ನೋಂದಣಿ ಬೆಳಗ್ಗೆ ಎದ್ದರೆ ಕೂಡ ನೋಂದಣಿ ಆಗ್ತಾಯಿದ್ದಾರೆ. ಇದನ್ನು ಎಲ್ಲ ಒಂದು ಕಡೆ ಕಡಿವಾಣ ಹಾಕಬೇಕಲ್ಲ. ಇವತ್ತು ತಾತ ಮುತ್ತಾತರ ಆಸ್ತಿಗಳನ್ನು ಬಿಟ್ಕೊಡೋಕ್ಕಾಗಲ್ಲ ನಮ್ಮದು. ಅವತ್ತಿನಿಂದ ಇವತ್ತಿನ ತನಕ ಕೂಡ ಒಕ್ಕಲ್ತನ ಮಾಡ್ಕೊಂಡ್ರಿ, ಅವತ್ತಿನಿಂದ ಇವತ್ತಿನ ತನಕ ಕೂಡ ನಮ್ಮ ಹೆಸರು ನೋಂದಣಿ ಮಾಡ್ಕೊತ ಬಂದೀವಿ. ಎಲ್ಲ ಆಸ್ತಿಗಳು ಹಿಂಗೆ ಎಲ್ಲೋ ಒಂದು ಕಡೆ ವಕ್ಫ್ ಹೆಸರು ಮೇಲೆ ಆದ್ರಿಗಿನ ಮಕ್ಕಳ ಭವಿಷ್ಯ ಏನಾಗುತ್ತೆ, ಅದಕ್ಕೆ ಸ್ಪಷ್ಟತೆಯನ್ನು ಕೊಡಬೇಕಾಗುತ್ತೆ. ನಾವು ಭಾರತೀಯ ಜನತಾ ಪಾರ್ಟಿಯನ್ನು ನಾವು ಸುಮ್ಮನೆ ನೋಡಿ ಅವ್ರದ್ದು ಮಾಡಿದಂಥ ತಪ್ಪುಗಳು ಕೊಡೋಕ್ಕಾಗಲ್ಲ. ಹೋರಾಟವನ್ನು ಮುಂದುವರಿಸಿ ರಾಜ್ಯದಾದ್ಯಂತ ಹೋರಾಟ ಮಾಡ್ತೀವಿ. ಇದನ್ನು ತಕ್ಕವಾದಂಥ ಜನರು ಉತ್ತರವನ್ನು ಕೊಡುವಂಥ ಕೆಲಸಗಳು ಮಾಡ್ತಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಬಳ್ಳಾರಿಯಲ್ಲಿ ಮೂರು ಜನ ಜೊತೆಗೆ ಭತ್ತದ ಬೆಳೆ ನಾಶ ಆಗ್ತೈತಿ, ಮೆಣಸಿನಕಾಯಿ ಬೆಳೆ ನಾಶ, ಜಿಲ್ಲಾ ಉಸ್ತುವಾರಿ ಸಚಿವರು ನಾಪತ್ತೆ ಆಗ್ಬಿಟ್ಟು ನನಗೆ ನಾನು ಕೂಡ ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೀನಿ. ಯಾಕಂದರೆ ಮೆಣಸಿನಕಾಯಿ ವಿಚಾರದಲ್ಲಿ ಈ ಸಾರಿ ಮೆಣಸಿನಕಾಯಿ ಚಲೋ ಬಂದಿದ್ರೆ ರೇಟ್ ಇಲ್ಲ, ಸುಮಾರಾಗಿ ಭಾಳ ಕಡಿಮೆ ರೇಟಿನಲ್ಲಿ ಬಿದ್ದೋಗ್ಬಿಟ್ಟಿದೆ. ಅವರು ಲುಕ್ಸಾನ್ದಲ್ಲಿದ್ದಾರೆ. ಒಂದು ಕಡೆ ಭತ್ತ ಬೆಳೆದಂಥ ರೈತರುಗಳ ಭತ್ತ ಮಳೆ ಬಂದು ಸ್ವಲ್ಪ ಲುಕ್ಸಾನ್ ಇದೆ, ಭತ್ತ ಚಲೋ ಬಂದಿದ್ದರೂ ಕೂಡ ಇವತ್ತು ರೇಟ್ ಇಲ್ಲ. ನಾನು ಸರ್ಕಾರದನ್ನು ಪದೇ ಒತ್ತಾಯ ಮಾಡಿ ದಯವಿಟ್ಟು ಭತ್ತ ಕೇಂದ್ರಗಳನ್ನು ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿರಿ ಅಂತೇಳಿ. ಆ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡ್ತೀವಿ ಒಂದು ಹೇಳಿಕೆಗಳಿಗೆ ಕಾಗದ ಪತ್ರದಲ್ಲೇ ನೋಡಿಸ್ತಾ ಇದ್ದಾರಲ್ಲಿ. ಇಲ್ಲಿ ತನಕ ಇದೆ ಯಾವ ಭತ್ತ ಕೇಂದ್ರಗಳು ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಿಲ್ಲ. ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಿದರೆ ರೈತರಿಗೆ ಇವತ್ತು ಸರಿಯಾದಂಥ ರೇಟ್ ಸಿಗಲ್ಲ. ಮಾರ್ಕೆಟಲ್ಲಿ ದಳ್ಳಾಳಿಗಳೆಲ್ಲ ಕೂಡ ಕಡಿಮೆ ರೇಟಲ್ಲಿ ಕೇಳ್ತಾರೆ. ಹಂಗಾಗಿ ನಾನು ಒತ್ತಾಯ ಮಾಡ್ತೀನಿ, ಈ ಸರ್ಕಾರದ ರೈತರ ಪರವಾಗಿ ಕಳಕಳಿದ್ರಿಗಿನ ರೈತರು ಬೆಳೆದಂಥ ಬೆಳೆಗೆ ಏನನ್ನ ವೈಜ್ಞಾನಿಕವಾದಂಥ ಬೆಲೆ ಕೊಡಬೇಕಾದ್ರಿಗಿನ ಇದಕ್ಕೆ ರೈತರದ ಭತ್ತ ಕೇಂದ್ರವನ್ನು ಖರೀದಿ ಮಾಡೋಂಥ ಪ್ರಾರಂಭ ಮಾಡಬೇಕು. ಪ್ರಾರಂಭ ಮಾಡಿದ್ರೆ ಮಾತ್ರ ರೈತರಿಗೆ ಅನುಕೂಲ ಆಗುತ್ತೆ.